4 ವರ್ಷ ಇಲ್ಲೇ ಇದ್ದೆ. ಎಲ್ಲೇ ಹೋಗ್ಬೇಕಾದ್ರೂ ನನ್ನ ಆಟೋದಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಬ್ಯಾಂಕ್ಗೆ ಆಗಲಿ ಎಲ್ಲಿಗೆ ಹೋಗ್ಬೇಕಾದ್ರೂ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು. ಈಗ ನಾನು ಹೋದ್ಮೇಲೆ ಈಗ ಹೋದ ವಾರ ಈಗ ಒಂದು 15 ದಿವಸದಲ್ಲಿ ಫೋನ್ ಮಾಡಿದ್ರು, ಏನೋ ಬಿಟ್ಟು ಹೊಟ್ಟೋದಲ್ಲ ಅಂತ. ಇಲ್ಲ, ಅನಿವಾರ್ಯ, ನಾನು ಆ ಕಡೆ ಸಿಗಳ್ಳಿ ಗೇಟ್ ಕಡೆ ಆ ಕಡೆ ಹೋದೆ ಗುರುವೆ ಅಂತಂದೆ. ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಗಾಗ ನೆನೆಸ್ಕೊಳ್ಳೋರು. ನಮ್ಮ ಮನೆಗೆ ಆಗಾಗ ಇಲ್ಲಿ ಹತ್ರ ಇದ್ದಾಗ ಬರ್ತಾಯಿದ್ರು. ಬ್ಯಾಂಕಿಗೆ ಆಗಲಿ ಪ್ರತಿಯೊಂದಕ್ಕೂ ಕರ್ಕೊಂಡು ಹೋಗ್ತೀನಿ. ನನಗೆ ಹಾರ್ಟ್ ಆಪ್ರೇಷನ್ ಆಯಿತು, 13 ವರ್ಷ ಆಯಿತು. ಮೊಟ್ಟ ಮೊದಲಾಗಿ ನಾನು 2ನೇವನು ಹಾರ್ಟ್ ಆಪ್ರೇಷನ್ಗೆ ಸಂಘದಲ್ಲಿ ಇದೇ ಬ್ಯಾಂಕ್ ಜನಾರ್ದನು, ಡಿಂಗ್ರಿ ನಾಗರಾಜ್ ಅವರು, ಪದ್ಮಿನಾಥವರು, ಮುಗಿಸೋ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ಸಂಘದಿಂದ ಸರ್ಕಾರದಿಂದ ಏನು ಸವಲತ್ತು ಸಿಗಬೇಕು ಮಾಡಿ ₹1 ಖರ್ಚಿಲ್ಲದೆ ಹಾರ್ಟ್ ಆಪ್ರೇಷನ್ ಮಾಡಿ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಈ ಬ್ಯಾಂಕ್ ಜನಾರ್ದನು ಇವರೆಲ್ಲ ಈ ಗಣ್ಯರಿಂದ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಅಂತ ದೇವ್ರು ಪ್ರಾರ್ಥನೆ ಮಾಡ್ಕೋತೀನಿ. ಮಿನಿ ದಾಸ್ಕಿ, ಟಿ ನರಸೀಪುರ. ಅವರು ತಮಾಷೆ ಮಾಡೋರು. ನಮ್ಮನೆಯವ್ರನ್ನ ಒಂದು ಸತಿ ಕರ್ಕೊಂಬಂದು ಪರಿಚಯ ಮಾಡಿಸೆ. ಮೊದಲನೇರು ಎಲ್ಲಿ ಎಂದರು, ಏನು ಸಾರ್ ಗುರುವೆ ಇಷ್ಟೊಂದು ತಮ್ಮ ಮಾಡ್ತಿದ್ರು, ತಮ್ಮ ಬೆಂಕಿ ಇರ್ತಾ ಇದ್ದೀರ ನೀವು. ನನಗೆ ತಮಾಷೆ ಮಾಡ್ತಿದ್ದೆ. ಅವ್ರಿಗೆ ನಗೋರು. ನನಗೆ ದೇವರಾಗಿದ್ದರು. ಎಲ್ಲೇ ಇರಲಿ, ನಾನು ಹಾಸ್ಪಿಟ್ಲಿಗೆ ಇರ್ಬೇಕಾದ್ರೆ ಕಣ್ಣು ಆಪ್ರೇಷನ್ ಇರಬೇಕಾದ್ರೆ ನಮ್ಮ ಸಂಘದಿಂದ ಪದ್ಮಿನಿ ನಂದವರು, ಬ್ಯಾಂಕ್ ಜನಾರ್ದವ್ರೆಲ್ಲ ನನಗೊಂದು ಅಮೌಂಟು 5,000 ಅಮೌಂಟ್ ಕೊಟ್ಟು ಆಪ್ರೇಷನ್ ಮಾಡಿಸಿದ್ದಾರೆ. ಅದನ್ನು ನಾನು ಬ್ಯಾಂಕ್ ಜನಾರ್ದವ್ರನ್ನ ಮರೆಯೋಕ್ಕಾಗಲ್ಲ. ಅವರಿಗೆ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಕನ್ನಡ ನಮ್ಮ ಸಂಘದ ಪೋಷಕ ಕಲಾವಿದರ ಸಂಘದ ಪರವಾಗಿ ಅವರಿಗೆ ನಮಸ್ಕಾರ ಮತ್ತು ನಿಮ್ಮವರಿಗೆಲ್ಲರೂ ನನ್ನ ನಮಸ್ಕಾರ. ಅಚ್ಚುಕಟ್ಟಾಗಿ ಎಲ್ಲ ಪೋಷಕಗಳನ್ನು ಒಂದೇ ರೀತಿ ತಗೊಂಡು ಇವಾಗ ನಮ್ಮ ಸಂಘದಲ್ಲಿ 326 ಜನ ಇದ್ದಾರೆ. ಲಾಸ್ಟ್ ಟೈಮ್ 2023ರಲ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಗೆಲ್ಲಿಸಿದ್ರು ಬ್ಯಾಂಕ್ ಜನಾರ್ದನವರು. ಕೆಲವು ಅಡುಕಡುಕಿಂದ ಏನೇ ಒಂದು ಸಮಸ್ಯೆ ಇದ್ರೂ ನಾವು ಅವ್ರ ಹತ್ರನೇ ಕೇಳ್ತಾ ಇದ್ದೋ, ಹೇಗೆ ಮಾಡಬೇಕು, ಹೇಗೆ ಸಂಘನ ನಡೆಸಬೇಕು, ಏನಾರು ತಪ್ಪಾದರೆ ಅವ್ರನ್ನೇ ಕೇಳ್ತಾ ಇದ್ದೋ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು 326 ಜನ ಒಂದು ಪೋಷಕ ಕಲಾವಿದರು ಬಿಟ್ಟು ಇವತ್ತು ವಿಧಿವಶವಾಗಿದ್ದಾರೆ. ನಮ್ಮೆಲ್ಲ ಪೋಷಕ ಕಲಾವಿದರ ಸಂಘದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಸುಮಾರು ಜನಕ್ಕೆ ನನ್ನ ಮೆಸೇಜ್ಗಳನ್ನ ತಲುಪಿಸುವಂಥ ಒಂದು ಮೊದಲ ಕರ್ತವ್ಯನ ಮಾಡಿದೆ. ಅವರು ಬ್ಯಾಂಕಲ್ಲಿ, ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಹವ್ಯಾಸಕ್ಕೆ ನಾಟಕ ಮಾಡ್ತಾಯಿದ್ರು. ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು ಸಾವಿರಾರು ವೃತ್ತಿರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ. ಜೊತೆಗೆ ಕಂಪ್ನಿನೂ ಕೂಡ ಕಟ್ಟಿ ಕಂಪ್ನಿನೂ ಕೂಡ ನಡೆಸಿದ್ರು. ಸ್ವಲ್ಪ ದಿನ ಲಾಸ್ ಆದರು. ನಂತರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಓಡಾಡಿದರು, ಅದು ಆಯಿತು. ನಂತರ ಪೋಷಕ ಕಲಾವಿದರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಪೋಷಕ ಕಲಾವಿದರಿಗೆ ಏನಾದರೂ ಒಂದು ಗುರುತರವಾದಂಥ ನೆರವನ್ನು ಮಾಡಬೇಕು, ಅವರಿಗೆ ಆಧಾರ ಸ್ತಂಭವಾಗಿ ನಿಂತ್ಕೋಬೇಕು ಸಂಘ ಅಂತ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಅದು ಕೂಡ ಸಾಕಷ್ಟು ಬೆಳೀತು. ಸುಮಾರು ಕಲಾವಿದರಿಗೆ ಸಹಾಯ ಆಗಿದೆ. ಜೊತೆಗೆ ಒಕ್ಕೂಟದ ಜೊತೆಗೆ ಚಲನಚಿತ್ರ ತಂತ್ರಜ್ಞರು ಮತ್ತು ಕಾರ್ಮಿಕರ ಒಕ್ಕೂಟದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಆರೋಗ್ಯದ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡು
ಸುಮಾರು ಜನ ಕಲಾವಿದರಿಗೆ ಸಹಾಯ ಆಗಿದೆ, ನಮಗೆಲ್ರಿಗೂ ಮಾರ್ಗದರ್ಶಿಯಾಗಿದ್ರು. ಸಾಕಷ್ಟು ಜನ ಕಲಾವಿದರುಗಳಿಗೆ ಏನಾದರೂ ಕಷ್ಟ ಬಂತು ಅಂತಂದರೆ ಇತ್ತೀಚೆಗೆ ಓಡಾಡೋಕ್ಕಾಗ್ತಿರಲಿಲ್ಲ. 2 ವರ್ಷದಿಂದ ಅವರು ಯಾವುದೇ ನಾಟಕವನ್ನು ಮಾಡ್ತಿರ್ಲಿಲ್ಲ, ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ, ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಲ್ಲ, ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಮೊದಲೇ ಹಾರ್ಟ್ ಸರ್ಜರಿ ಆಗಿತ್ತು ಈಗ ಒಂದು 10 ವರ್ಷದ ಹಿಂದೆ. ಈಗ ಮತ್ತೆ ಹಾರ್ಟ್ ಸರ್ಜರಿ ಆಗಿ ಸ್ಟಂಟ್ ಹಾಕಿದ್ರು ಮೊದಲು, ಈಗ 3 ಸ್ಟಂಟ್ಗಳನ್ನ ಹಾಕಿದ್ರು. ಮತ್ತೆ ಪದೇ ಪದೇ ಆಸ್ಪತ್ರೆ ಸೇರ್ತಾ ಇದ್ರು. ನಾನು ಸುಮಾರು ತಿಂಗಳಿಗೊಂದ್ಸರ್ತಿ ನಾವೆಲ್ಲ ಕಲಾವಿದಗಳು ಫೋನಲ್ಲಿ ಮಾತಾಡ್ತಿದ್ವಿ. 2 ತಿಂಗಳ ಮುಂಚೆ ನಾನು ಈ ಮನೆಗೆ ಬಂದೋಗಿದ್ದೆ, ಬಂದು ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿದ್ದೆ. ಹಾಗಾಗಿ ಫೋನಲ್ಲಿ ಮಾತಾಡ್ತಿರು ಅಂತಂದ್ರೆ ಯಾಕೆಂತಂದ್ರೆ ನಾವೆಲ್ಲ ಕಲಾವಿದರುಗಳು ವಯಸ್ಸು ಆಗ್ತಾ ಆಗ್ತಾ ಒಬ್ರನ್ನೊಬ್ರು ಮಾತಾಡ್ಸ್ಕೊತಾ ಇರಬೇಕು. ಇದು ಮನುಷ್ಯ ಧರ್ಮ. ಯಾಕೆ ಅಂತಂದರೆ ಒಬ್ರಿಗೊಬ್ರಿಗೆ ಒಂದು ಧೈರ್ಯ ಹೇಳೋವಂಥದ್ದು, ಚೈತನ್ಯ ಇದೆ, ನಿನಗೆ ಆಯಸ್ಸಿದೆ, ಆರೋಗ್ಯವಾಗಿರು ಅಂತ ಅನ್ನೋದು. ನಗ್ತಾ ನಗ್ತಾ ನಾವೆಲ್ಲರೂ ಕಲಾವಿದರುಗಳು ಮಾತಾಡ್ತಾ ಇದ್ದರೆ ಪ್ರತಿಯೊಬ್ಬರು ಆಯಸ್ಸು ಗಟ್ಟಿಯಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಲವಲವಿಕೆಯಿಂದ ಇರ್ತಾರೆ. ಆದರೆ ಒಂದು 100 ಹೆಜ್ಜೆ ನಡೆದ್ರೆ ಭಾಳ ಸುಸ್ತಾಗ್ತಿತ್ತು ಅವರಿಗೆ. 3 ಸ್ಟೆಂಟ್ ಇತ್ತೀಚೆಗೆ ಹಾಕಿದ್ರು. 1 ವಾರದಿಂದ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಮನೆಗೂ ಬಂದರು. ಅವ್ರ ಮಗ ಹೇಳದಂತೆ ಪರವಾಗಿಲ್ಲ, ಚೇತರಿಸ್ಕೊಂಡ್ರು. ಪ್ರತಿ ಸರಿ ಆಸ್ಪತ್ರೆಗೆ ಹೋಗಿ ಬಂದಂಗೆ ಚೇತರಿಸ್ಕೊತಾರಲ್ಲ ಅದೇ ಥರ ಚೇತರಿಸ್ಕೊಂಡ್ರು ಅಂತಿದ್ರು. ಇದಕ್ಕಿದ್ದಂಗೆ ಉಸಿರಾಟದ ತೊಂದರೆ ಆಗಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ವಿಧಿವಶರಾಗಿದ್ದಾರೆ. ನಮಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅದ್ಭುತವಾದಂಥ ನಟನೆಯ ಮೂಲಕ ಆ ಜನರನ್ನ ಮನರಂಜಿಸಿದ್ದಾರೆ. ಭಾಳ ಪ್ರಬುದ್ಧವಾದಂಥ ನಟ, ಹಾಸ್ಯ ನಟ ನಾವು ಕಳ್ಕೊಂಡಿದ್ವಿ. ಪರಿಪೂರ್ಣವಾದ ನಟ. ಯಾರೇನೇ ಹೇಳಲಿ, ಏನೇ ಆಗಿರಲಿ, ಆರ್ಥಿಕವಾಗಿ ಭಾಳ ದೊಡ್ಡ ಮಟ್ಟಕ್ಕೇನು ಬೆಳೀಲಿಲ್ಲ. ನಿಮ್ಗೆ ಗೊತ್ತಿದೆ ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದರುಗಳಲ್ಲಿ ಸಾಕಷ್ಟು ಜನ ಯಾವುದೋ ಒಂದು ಸಣ್ಣ ಪ್ರಮಾಣದ ಮೊತ್ತವನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ದಾರಿನಲ್ಲಿ ಅವರು ಹೋಗ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕಾಗಲಿಲ್ಲ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲ ಕಲಾವಿದರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಲವಲವಿಕೆಯಿಂದಿರಿ. ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಕೆಲಸ ಮಾಡಿ. ಅತಿಯಾದ ಹೊರೆಯನ್ನು ತಲೆ ಮೇಲೆ ಹಾಕ್ಕೊಂಡು ಒತ್ತಡವನ್ನು ತಂದುಕೊಂಡು ಆಸ್ಪತ್ರೆಗೆ ಸೇರಿ ತುಂಬ ಕಷ್ಟದ ಪರಿಸ್ಥಿತಿಗೆ ತಂದ್ಕೋಬೇಡಿ ಅಂತ ಅಂದ್ಬಿಟ್ಟು ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನ್ನನ್ನು ಸೇರಿಸ್ಕೊಂಡು ಇತ್ತೀಚೆಗೆ ನಮಗೂ ಕೂಡ ದೂರದ ಊರುಗಳಿಗೆ, ಉತ್ತರ ಕರ್ನಾಟಕ ದೂರದ ಊರಿಗೆ ಯಾವುದೇ ಕಾರ್ಯಕ್ರಮ ಹೋಗ್ಕೋಬೇಡಿ ಅಂತ ಅಂತಾರೆ. ಏನು ಮಾಡೋದು, ನಾವು ದಿನ ಬೆಳಗಾದ್ರೆ ನಮ್ಮನ್ನು ಯಾರಾದರೂ ಕರೀತಾರ ಅಂತ ಅಂದ್ಬಿಟ್ಟು ನಾವು ಎದುರು ನೋಡ್ತಾ ಇರ್ತೀವಿ. ಕೆಲಸ ಎಲ್ಲಿ ಎದುರು ನೋಡ್ತಾ ಕೆಲಸ ಬರಲಿ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಕೆಲಸ ಬಂದರೆ ದೂರದ ಉತ್ತರ ಕನ್ನಡ 500 ಕಿಲೋಮೀಟರ್ ಆಗಲಿ ನಾವು ಹೋಗ್ತೀವಿ. ಆದರೆ ನಮ್ಮ ದೇಹ ಸ್ಥಿತಿನ ನಾವು ಕೂಡ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು. ಹಾಗಾಗಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಬ್ಯಾಂಕ್ ಜನಾರ್ದನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ.